ಶ್ರೀ ಗುರುಭ್ಯೋ ನಮಃ. ಕಾಂತಾಯ ನಾಯುಧ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದೇವಿ ಪ್ರಚೋದಯಾತ್. ಎಲ್ಲ ನನ್ನ ವೀಕ್ಷಕ ಪ್ರಭುಗಳಿಗೆ ಹೊಸ ಬೆಳಕು ಜ್ಯೋತಿಷ್ಯ ಕಾರ್ಯಕ್ರಮ ವತಿಯಿಂದ ಇದೊಂದು ಸುವರ್ಣ ಅವಕಾಶ. ಎಲ್ಲರೂ ಎಷ್ಟೋ ಪ್ರಶ್ನೆಗಳು ಇರುತ್ತೆ ಮನಸ್ಸಲ್ಲಿ. ನಾವು ಹುಟ್ಟಿದ ಸಮಯ ಗೊತ್ತಿಲ್ಲ, ನಮ್ಮ ಹೆಸರು ಗೊತ್ತಿಲ್ಲ, ಡೇಟ್ ಆಫ್ ಬರ್ತ್ ಇದ್ದರೂ ಮಕ್ಕಳು ನಾವು ಸರಿಯಾಗಿ ಹೆಸರು ಇಟ್ಟಿದ್ದೀವಿಲ್ಲ ಅನ್ನೋದು ಅವ್ರಿಗೆ ಡೌಟ್ ಇರುತ್ತೆ. ಹುಟ್ಟಿದ ಜನ್ಮ ದಿನಾಂಕ ಮತ್ತು ಸಮಯ ತಿಳಿಸಿದರೆ ವಾಟ್ಸಾಪ್ ಮುಖಾಂತರ ಒಂದು ಉಚಿತ ನಿಮಗೆ ಮಾರ್ಗದರ್ಶನವನ್ನು ಒಂದು ದಿನಕ್ಕೆ ಒಂದು ಪ್ರಶ್ನೆಯಂತೆ ನೀಡಲಾಗುವುದು. ಯಾವ ರೀತಿ ಪ್ರಶ್ನೆ ಮತ್ತು ಉತ್ತರ ಅಂತ ನೋಡೋಣ. ವಧುವರರ ಸಾಲಾವಳಿ ನೋಡಬೇಕಾಗಿತ್ತು. ಗುರುಗಳೇ ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು, ಸುಮ್ಮನೆ ವಿಳಂಬ ಆಗ್ತಾ ಇದೆ. ಆದ್ದರಿಂದ ಈ ಆಧುನಿಕ ಟೆಕ್ನಾಲಜಿ ಯುಗದಲ್ಲಿ ಒಂದು ವಾಟ್ಸಾಪ್ ಮುಖಾಂತರ ನಮ್ಮ ಕೈಯಲ್ಲೇ ಮೊಬೈಲಲ್ಲಿ ಒಂದು ವಾಟ್ಸಾಪ್ ಮಾಡಿದರೆ ಗಂಡು ಹೆಣ್ಣಿನ ಹುಟ್ಟಿದ ಸಮಯ ದಿನಾಂಕ ಕಳಿಸಿದರೆ ಅಥವಾ ಅವರ ಹೆಸರು ನಾಮಬಲದ ಮೇಲೆ ಅವರಿಗೆ ಸಾಲಾವಳಿಯನ್ನು ಅವರ ಕುಂತಲ್ಲೇ ತಿಳ್ಕೊಬಹುದು. ಆ ರೀತಿಯಲ್ಲಿ ಒಂದು ನಮ್ಮ ಹೊಸ ಬೆಳಕು ಸಂಸ್ಥೆಯಿಂದ ಒಂದು ಅನುಕೂಲ ಆಗಲಿ ಅನ್ನೋದೊಂದು ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಮತ್ತು ಮನೆಯಲ್ಲಿ ಒಂದು ಮನೆ ಶಿಫ್ಟಿಂಗ್ ಇದೆ. ನಾವು ಈ ಮನೆಯಿಂದ ಈ ವಾರದಲ್ಲಿ ಮುಂದೆ ಹೋಗ್ತಾ ಇದ್ದೀವಿ ಗುರುಗಳೇ, ನಾವು ಯಾವ ದಿನ ಯಾವ ಸಮಯಕ್ಕೆ ಹೋದ್ರೆ ಒಳ್ಳೆಯದು. ಮತ್ತು ಮನೆಯಲ್ಲಿ ಯಾರೋ ಋತುಮತಿ ಆಗಿದ್ದಾರೆ, ಸೂತ್ಕ ಇದೆ, ಹೊರಗೆ ಬರೋಕೆ ಆಗ್ತಾ ಇಲ್ಲ. ಯಾವ ರೀತಿ ಕೇಳಬೇಕು? ವಾಟ್ಸಪ್ ಆನ್ಲೈನ್ ಮುಖಾಂತರ ಆ ಸಮಯವನ್ನು ತಿಳಿಸಿದರೆ ಅವರು ಶುಭನೋ ಆ ದಿನ ನಕ್ಷತ್ರ ಅಶುಭನೋ ತಿಳಿಯೋದಾಗಿದೆ. ಮತ್ತು ವಾಹನ ಖರೀದಿ, ಉದ್ಯೋಗ, ಸಣ್ಣ ಪುಟ್ಟ ಉದ್ಯೋಗ ಇರಲಿ ದೊಡ್ಡದಾಗಿರಲಿ, ಉದ್ಯೋಗಗಳನ್ನು ಆರಂಭಿಸ್ತಾ ಇದ್ದೀವಿ ನಾವು. ಯಾವ ದಿನ ಯಾವ ಸಮಯಕ್ಕೆ ಉದ್ಯೋಗ ಆರಂಭಿಸಿದರೆ ತುಂಬ ಒಳ್ಳೆಯದು. ಈ ಶುಭ ಅಶುಭ ಅಂದರೆ ಏನು? ಹುಟ್ಟು ಸಾವು ನಮ್ಮ ಕೈಯಲ್ಲಿಲ್ಲ, ನಾವು ಮಾಡೋ ಕೆಲಸ ನಮ್ಮ ಕೈಯಲ್ಲಿದೆ. ಈ ಶುಭ ಮುಹೂರ್ತ ಅಂದರೆ ಏನು ಗೊತ್ತಾ? ಶುಭ ವಾರೆ, ಶುಭ ನಕ್ಷತ್ರ, ಶುಭ ಯೋಗ, ಶುಭ ಕರಣೆ. ಈ ಶುಭ ತಿಥಿ ಶುಭ ಸಂಯೋಗಗಳು ಇದ್ದರೆ ಪಂಚಮ ಶುದ್ಧಿ ಇರಬೇಕಂತ ಹೇಳ್ತೇವೆ ನಾವು. ನಮಗೆ ಶುಭ ನಕ್ಷತ್ರ, ಶುಭ ದಿನ, ಶುಭ ವಾರ ನಮ್ಮ ಜಾತಕದಲ್ಲಿ ಏನಿಲ್ಲವೋ ನಾವು ಪಡಿಬೇಕಾಗಿದ್ದು ಎದ್ರ ಮುಖಾಂತರ ಅಂದರೆ ಈ ಮುಹೂರ್ತ ಸಹಾಯದಿಂದ ಪಡಿಬಹುದಾಗಿದೆ. ನಾವೊಂದು ಏನೋ ಒಂದು ಉದ್ಯೋಗ ಆರಂಭ ಮಾಡ್ತಾಯಿದ್ದೀವಿ, ಹೊಸ ಬೈಕ್ ಖರೀದಿ ಮಾಡ್ತಾಯಿದ್ದೀವಿ, ಏನೋ ಒಂದು ಮನೆಯಲ್ಲಿ ಶುಭ ಕಾರ್ಯ, ಇದಕ್ಕೆ ಒಂದು ಮುಹೂರ್ತಗಳನ್ನು ನಾವು ವಾಟ್ಸಪ್ ಮುಖಾಂತರ ತಿಳಿಸಲಾಗುವುದು. ಈ ರೀತಿಯಲ್ಲಿ ಒಂದು ಹೊಸ ಬೆಳಕು ಜ್ಯೋತಿಷ್ಯ ವತಿಯಿಂದ ಇದೇ ರೀತಿಯಲ್ಲಿ ಜೀವನದಲ್ಲಿ ಆಗುವ ಶುಭ ಮತ್ತು ಅಶುಭ. ನೋಡಿ, ಯಾರೋ ಒಂದು ಡೆತ್ ಆದರು, ನೋಡಿ ಅವರು ಸೂತ್ಕ ಇದೆ, ಸೂತ್ಕ ಕಳೆಯವರೆಗೂ ಹೊರಗೆ ಹೋಗೋಕ್ಕಾಗಲ್ಲ. ಯಾವ ನಕ್ಷತ್ರದಲ್ಲಿ ಸತ್ತಿದ್ದಾರೆ, ಪಂಚಕ ನಕ್ಷತ್ರ, ಹೊರ ಪಂಚಕ, ಒಳ ಪಂಚಕ, ಈ ರೀತಿಯಲ್ಲಿ ಭಯ ಇರುತ್ತೆ. ಆ ಹುಟ್ಟಿದ ಸಮಯ, ಅದು ಡೆತ್ ಆದ ಸಮಯಕ್ಕೆ ಅವ್ರ ನಕ್ಷತ್ರ ಶುಭನೋ ಅಶುಭನೋ ಅವ್ರಿಗೆ ಭಯ ಇರುತ್ತೆ. ಕೆಟ್ಟ ನಕ್ಷತ್ರದಲ್ಲಿ ಡೆತ್ ಆಗಿದ್ದಾರೋ ಏನೋ ಅಂತ ಅದನ್ನ ಮಾಹಿತಿ ವಾಟ್ಸಪ್ ಮುಖಾಂತರ ನೀಡಲಾಗುವುದು. ಎಲ್ಲರಿಗೂ ಕಾಡೋದು ಸ್ವಪ್ನ ಫಲ. ಗುರುಗಳೇ ಭಯ ಆಗ್ತಾ ಇದೆ, ಏನೋ ಒಂದು ಕೆಟ್ಟ ಸ್ವಪ್ನಗಳು ಬೀಳ್ತಾ ಇದ್ದವು, ಆ ಸ್ವಪ್ನಗಳ ಫಲಾಫಲಗಳನ್ನು ತಿಳಿಸೋದಾಗಿರ್ತದೆ. ಈ ರೀತಿ ಎಲ್ಲ ಮಾಹಿತಿಗಳನ್ನು, ಶುಭ ಮುಹೂರ್ತಗಳನ್ನು, ಶುಭ ಸಮಯವನ್ನು ತಿಳ್ಕೊಂಡು ನಮ್ಮ ಜೀವನವನ್ನು ಉಜ್ವಲ ಮಾಡಿಕೊಳ್ಳಬೇಕು. ಗುರುಗಳ ಮಾರ್ಗದರ್ಶನಕ್ಕೆ ನೀವು ಒಂದು ವಾಟ್ಸಪ್ ಮುಖಾಂತರ ಇದನ್ನು ನಿಮಗೆ ಕಳಿಸಿಕೊಡಲಾಗುವುದು. ಇದನ್ನು ಎಲ್ಲರೂ ಉಪಯೋಗಿಸಿಕೊಂಡು ಒಂದು ಅನುಕೂಲ ಪಡಿಬೇಕಾಗಿ ಈ ಹೊಸ ಬೆಳಕು ಸಂಸ್ಥೆಯಿಂದ ನಿಮಗೆ ಒಂದು ಅನುಕೂಲಕರ ರೀತಿಯಲ್ಲಿ ಮಾರ್ಗದರ್ಶನ ನೀಡಲಾಗುವುದು. ಇದನ್ನು ಹೇಳಿ ಈ ದಿನದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಶುಭವಾಗಲಿ. ಸರ್ವೇ ಜನ ಸುಖನೋ ಭವಂತು, ಸನ್ಮಂಗಲಾನಿ ಭವಂತು. ಶುಭಾರ್ಪಣಮಸ್ತು.